ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ 13ನೇ ದಿನ. 2ನೇ ದಿನದಿಂದಲೇ ಪ್ರಾರಂಭವಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸಮರ. ಯಾವಾಗ ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಭಾರತ ಪಾಕ್ ನಡುವೆ ನಡೆದೇ ಬಿಡುತ್ತಾ ಯುದ್ಧ ಅನ್ನೋ ಅನುಮಾನ. ಜನರ ಸುರಕ್ಷತೆಯ ಬಗ್ಗೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ನೀಡಿದೆ. ಮೇ 7ರಂದು ಅಣುಕು ಕಾರ್ಯಾಚರಣೆ ನಡೆಸಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ. ಯುದ್ಧದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅಲರ್ಟ್ನೆಸ್ ಯಾವ ರೀತಿಯಲ್ಲಿ ಇರಬೇಕು, ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳ ಪಾತ್ರ ಏನು, ನಾಗರಿಕರಾಗಿ ಪ್ರಾಣ ರಕ್ಷಣೆಗೆ ಯಾವ ರೀತಿಯಾಗಿ ಸಿದ್ಧರಾಗಬೇಕು, ಇದೆಲ್ಲಾ ವಿಚಾರದ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಇಡೀ ಭಾರತದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಮಾಕ್ ಡ್ರಿಲ್ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೇ ಭಾರತೀಯ ಸೇನಾಪಡೆಯ 3 ವಿಭಾಗಗಳು ಕೂಡ ಯುದ್ಧದ ತಾಲೀಮನ್ನ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿತು. ವಾಯುಪಡೆ ಹಾಗೆ ನೌಕಾಪಡೆ ಬಹಳ ಎವಿಡೆಂಟ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ನೇರವಾಗಿ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದೆ. ಇದರ ಜೊತೆಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯುದ್ಧದ ತಾಲೀಮನ್ನ ಪ್ರಾರಂಭ ಮಾಡುವಂತೆ, ಅದಕ್ಕೆ ಪೂರ್ವಭಾವಿಯಾಗಿ ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ 13ನೇ ದಿನ. 2ನೇ ದಿನದಿಂದಲೇ ಪ್ರಾರಂಭವಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸಮರ. ಯಾವಾಗ ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಭಾರತ ಪಾಕ್ ನಡುವೆ ನಡೆದೇ ಬಿಡುತ್ತಾ ಯುದ್ಧ ಅನ್ನೋ ಅನುಮಾನ. ಜನರ ಸುರಕ್ಷತೆಯ ಬಗ್ಗೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ನೀಡಿದೆ. ಮೇ 7ರಂದು ಅಣುಕು ಕಾರ್ಯಾಚರಣೆ ನಡೆಸಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ. ಯುದ್ಧದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅಲರ್ಟ್ನೆಸ್ ಯಾವ ರೀತಿಯಲ್ಲಿ ಇರಬೇಕು, ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳ ಪಾತ್ರ ಏನು, ನಾಗರಿಕರಾಗಿ ಪ್ರಾಣ ರಕ್ಷಣೆಗೆ ಯಾವ ರೀತಿಯಾಗಿ ಸಿದ್ಧರಾಗಬೇಕು, ಇದೆಲ್ಲಾ ವಿಚಾರದ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಇಡೀ ಭಾರತದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಮಾಕ್ ಡ್ರಿಲ್ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನದಿಂದಲೇ ಭಾರತೀಯ ಸೇನಾಪಡೆಯ 3 ವಿಭಾಗಗಳು ಕೂಡ ಯುದ್ಧದ ತಾಲೀಮನ್ನ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿತು. ವಾಯುಪಡೆ ಹಾಗೆ ನೌಕಾಪಡೆ ಬಹಳ ಎವಿಡೆಂಟ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ನೇರವಾಗಿ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದೆ. ಇದರ ಜೊತೆಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯುದ್ಧದ ತಾಲೀಮನ್ನ ಪ್ರಾರಂಭ ಮಾಡುವಂತೆ, ಅದಕ್ಕೆ ಪೂರ್ವಭಾವಿಯಾಗಿ ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ 13ನೇ ದಿನ. 2ನೇ ದಿನದಿಂದಲೇ ಪ್ರಾರಂಭವಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸಮರ. ಯಾವಾಗ ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಭಾರತ ಪಾಕ್ ನಡುವೆ ನಡೆದೇ ಬಿಡುತ್ತಾ ಯುದ್ಧ ಅನ್ನೋ ಅನುಮಾನ. ಜನರ ಸುರಕ್ಷತೆಯ ಬಗ್ಗೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ನೀಡಿದೆ. ಮೇ 7ರಂದು ಅಣುಕು ಕಾರ್ಯಾಚರಣೆ ನಡೆಸಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ. ಯುದ್ಧದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅಲರ್ಟ್ನೆಸ್ ಯಾವ ರೀತಿಯಲ್ಲಿ ಇರಬೇಕು, ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳ ಪಾತ್ರ ಏನು, ನಾಗರಿಕರಾಗಿ ಪ್ರಾಣ ರಕ್ಷಣೆಗೆ ಯಾವ ರೀತಿಯಾಗಿ ಸಿದ್ಧರಾಗಬೇಕು, ಇದೆಲ್ಲಾ ವಿಚಾರದ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಇಡೀ ಭಾರತದಾದ್ಯಂತ
ಪ್ರತಿಯೊಂದು ರಾಜ್ಯದಲ್ಲೂ ಮಾಕ್ ಡ್ರಿಲ್ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ. ಬೆಲ್ಗಾಂನಲ್ಲಿ ದಾಳಿಯಾದ ಮರುದಿನದಿಂದಲೇ ಭಾರತೀಯ ಸೇನಾಪಡೆಯ 3 ವಿಭಾಗಗಳು ಕೂಡ ಯುದ್ಧದ ತಾಲೀಮನ್ನ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿತು. ವಾಯುಪಡೆ ಹಾಗೆ ನೌಕಾಪಡೆ ಬಹಳ ಎವಿಡೆಂಟ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ನೇರವಾಗಿ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಯುದ್ಧದ ತಾಲೀಮನ್ನ ಮಾಡ್ತಾ ಇದೆ. ಅದರ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದೆ. ಇದರ ಜೊತೆಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯುದ್ಧದ ತಾಲೀಮನ್ನ ಪ್ರಾರಂಭ ಮಾಡುವಂತೆ, ಅದಕ್ಕೆ ಪೂರ್ವಭಾವಿಯಾಗಿ ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ 13ನೇ ದಿನ, 2ನೇ ದಿನದಿಂದಲೇ ಪ್ರಾರಂಭವಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸಮರ. ಯಾವಾಗ ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಭಾರತ ಪಾಕ್ ನಡುವೆ ನಡೆದೇ ಬಿಡುತ್ತಾ ಯುದ್ಧ ಅನ್ನೋ ಅನುಮಾನ. ಜನರ ಸುರಕ್ಷತೆಯ ಬಗ್ಗೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ನೀಡಿದೆ. ಮೇ 7ರಂದು ಅಣುಕು ಕಾರ್ಯಾಚರಣೆ ನಡೆಸಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ. ಯುದ್ಧದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅಲರ್ಟ್ನೆಸ್ ಯಾವ ರೀತಿಯಲ್ಲಿ ಇರಬೇಕು, ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳ ಪಾತ್ರ ಏನು, ನಾಗರಿಕರಾಗಿ ಪ್ರಾಣ ರಕ್ಷಣೆಗೆ ಯಾವ ರೀತಿಯಾಗಿ ಸಿದ್ಧರಾಗಬೇಕು, ಇದೆಲ್ಲಾ ವಿಚಾರದ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಇಡೀ ಭಾರತದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಮಾಕ್ ಡ್ರಿಲ್ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ. ಬೆಲ್ಗಾಂನಲ್ಲಿ ದಾಳಿಯಾದ ಮರುದಿನದಿಂದಲೇ ಭಾರತೀಯ ಸೇನಾಪಡೆಯ 3 ವಿಭಾಗಗಳು ಕೂಡ ಯುದ್ಧದ ತಾಲೀಮನ್ನ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿತು. ವಾಯುಪಡೆ ಹಾಗೆ ನೌಕಾಪಡೆ ಬಹಳ ಎವಿಡೆಂಟ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬೆಲ್ಗಾಂನಲ್ಲಿ ಉಗ್ರರ ದಾಳಿಯಾಗಿ 13ನೇ ದಿನ, 2ನೇ ದಿನದಿಂದಲೇ ಪ್ರಾರಂಭವಾಯಿತು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸಮರ. ಯಾವಾಗ ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಭಾರತ ಪಾಕ್ ನಡುವೆ ನಡೆದೇ ಬಿಡುತ್ತಾ ಯುದ್ಧ ಅನ್ನೋ ಅನುಮಾನ. ಜನರ ಸುರಕ್ಷತೆಯ ಬಗ್ಗೆ ಮಾಕ್ ಡ್ರಿಲ್ ನಡೆಸುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ನೀಡಿದೆ. ಮೇ 7ರಂದು ಅಣುಕು ಕಾರ್ಯಾಚರಣೆ ನಡೆಸಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಿದೆ ಕೇಂದ್ರ ಗೃಹ ಇಲಾಖೆ. ಯುದ್ಧದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅಲರ್ಟ್ನೆಸ್ ಯಾವ ರೀತಿಯಲ್ಲಿ ಇರಬೇಕು, ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳ ಪಾತ್ರ ಏನು, ನಾಗರಿಕರಾಗಿ ಪ್ರಾಣ ರಕ್ಷಣೆಗೆ ಯಾವ ರೀತಿಯಾಗಿ ಸಿದ್ಧರಾಗಬೇಕು, ಇದೆಲ್ಲಾ ವಿಚಾರದ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದೇ ಮೇ 7ನೇ ತಾರೀಕು ಇಡೀ ಭಾರತದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಮಾಕ್ ಡ್ರಿಲ್ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ.